ಕನಸು ಯಾರಿಗಿರಲ್ಲ ಹೇಳಿ. ಆ ಕನಸನ್ನ ನನಸು ಮಾಡಿಕೊಳ್ಳಲು ನಾವು ಪ್ರತಿಯೊಂದು ಹೆಜ್ಜೆಯನ್ನ ಇಡಬೇಕಾಗತ್ತೆ. ಪ್ರಥಮ ಹೆಜ್ಜೆಯೇ ನಮಗೆ ಮೊದಲ ಹೆಜ್ಜೆ ಆಗಿರ್ಬೇಕು. ಒಮ್ಮೆ ಆಗಲ್ಲ ಅಂತ ಅನ್ನಿಸಿಕೊಂಡು ನಾವು ಕೈ ಬಿಡೋದಕ್ಕೆ ಹೋದರೆ ನಮ್ಮ ಫಲಕ್ಕೆ ಪ್ರತಿಫಲ ಸಿಗೋದಿಲ್ಲ. ಎಷ್ಟೋ ಜನರ ಜೀವನದಲ್ಲಿ ಏನೇನೋ ಸಾಧನೆ ಮಾಡಬೇಕು ಅಂತ ಪ್ರಥಮ ಹೆಜ್ಜೆಯನ್ನ ಇಡೋದನ್ನೇ ಮರೆತು ಬಿಡ್ತಾರೆ. ಈ ಒಂದು ಸಣ್ಣ ಮೋಟಿವೇಶನ್ ವಿಡಿಯೋದಿಂದ ನಮ್ಮ ಜೀವನದಲ್ಲಿ ನಾವು ಬದಲಾವಣೆಯನ್ನ ತಂದುಕೊಡಬಹುದು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಒಂದು ಚಿಕ್ಕ ಮೋಟಿವೇಶನ್ ವಿಡಿಯೋ ಆಗಿದೆ. ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಒಂದು ಸಣ್ಣ ಹಳ್ಳಿಯಲ್ಲಿ ರಾಮ ಎನ್ನುವ ಒಬ್ಬ ಯುವಕನಿದನಂತೆ. ಅವನಿಗೆ ಒಂದು ದೊಡ್ಡ ಕನಸಿತ್ತಂತೆ. ಹಳ್ಳಿಯ ಮಕ್ಕಳಿಗೆ ಉತ್ತಮವನ್ನ ಶಿಕ್ಷಣ ನೀಡಲು ಒಂದು ಶಾಲೆಯನ್ನ ಕಟ್ಟಿಸುವುದು ಅವನ ಕನಸಾಗಿತ್ತು. ಆದ್ರೆ ಅವನ ಬಳಿ ಶಾಲೆ ಕಟ್ಟುವುದಕ್ಕೆ ಹಣನೂ ಇರಲಿಲ್ಲ, ಆದರೆ ಯಾರ ಬೆಂಬಲವೂ ಕೂಡ ಇರಲಿಲ್ಲ. ಎಲ್ರೂ ಅವನ ಒಂದು ಕನಸನ್ನ ನೋಡಿ ನಗ್ತಾ ಇದ್ರಂತೆ. ಇದು ಅಸಾಧ್ಯ ಎಂದು ಹೇಳ್ತಾ ಇದ್ರಂತೆ. ಆದ್ರೆ ರಾಮ ಏನ್ ಮಾಡ್ತಿದ್ದಾನೆ, ಯಾವುದಕ್ಕೂ ಕೂಡ ಹಿಂಜರಿಯಲಿಲ್ಲ. ಮೊದಲಿಗೆ ಅವನು ಹಳ್ಳಿಯ ಪಕ್ಕದ ಮರದ ಕೆಳಗೆ ಕುಳಿತು ಮಕ್ಕಳಿಗೆ ಪಾಠ ಮಾಡಲು ಶುರು ಮಾಡಿದಂತೆ. ಪ್ರತಿದಿನ ಕೇವಲ ಒಂದೆರಡು ಮಕ್ಕಳು ಅಷ್ಟೇ ಬರುತ್ತಿದ್ರಂತೆ. ರಾಮ ಅವರಿಗೆ ಕತೆ ಹೇಳುತ್ತಾ ಹಾಡು ಹೇಳುತ್ತಾ ಪಾಠ ಮಾಡೋಕೆ ಶುರು ಮಾಡ್ತಾನೆ. ಕ್ರಮೇಣ ಮಕ್ಕಳು ಹೆಚ್ಚಾದ್ರು. ಹಾಗೆ ಪೋಷಕರಿಗೆ ಅವನ ಪ್ರಾಮಾಣಿಕತೆ ಮತ್ತು ಅವನು ಮಕ್ಕಳನ್ನ ಪ್ರೀತಿಸುವ ರೀತಿ ನೀತಿ ಎಲ್ಲದೂ ಕೂಡ ಅವರಿಗೆ ಅರ್ಥ ಆಗ್ತಾ ಹೋಯ್ತು. ಒಂದು ದಿನ ಹಳ್ಳಿಯ ಹಿರಿಯರೊಬ್ಬರು ರಾಮನ ಶ್ರದ್ಧೆಯನ್ನ ನೋಡಿ ಅವನಿಗೆ ಒಂದು ಸಣ್ಣ ಜಾಗವನ್ನ ನೀಡ್ತಾರಂತೆ. ರಾಮ ಮತ್ತು ಮಕ್ಕಳು ಸೇರಿ ಆ ಜಾಗವನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಒಂದ್ ಸಣ್ಣ ಗುಡಿಸಲನ್ನ ಕಟ್ಕೊಳ್ತಾರಂತೆ. ಅಲ್ಲಿಯೇ ಅವರ ಒಂದು ಪುಟ್ಟ ಶಾಲೆಯನ್ನ ಆರಂಭವಾಯಿತು. ಅವನ ಕಠಿಣ ಪರಿಶ್ರಮ ಮತ್ತು ತ್ಯಾಗವನ್ನು ನೋಡಿ ಸುತ್ತಮುತ್ತಲಿನ ಹಳ್ಳಿಗಳ ಜನರು ಸಹಾಯ ಮಾಡಲು ಮುಂದೆ ಬರ್ತಾರಂತೆ. ಹಲವಾರು ಪುಸ್ತಕಗಳನ್ನ ಕೆಲವರು ನೀಡ್ತಾರೆ, ಇನ್ನು ಕೆಲವರು ಶಾಲೆಗೆ ಬೇಕಾದಂತಹ ಪೀಠೋಪಕರಣಗಳನ್ನ ಮಾಡಿಸಿಯೂ ಕೂಡ ಕೊಡ್ತಾರಂತೆ. ಹೀಗೆ ಒಂದೊಂದು ಇಟ್ಟಿಗೆಯನ್ನ ಸೇರಿಸುತ್ತಾ ರಾಮ ತನ್ನ ಕನಸಿನ ಶಾಲೆಯನ್ನ ಕಟ್ಟಲು ಶುರು ಮಾಡಿದ. ಹಲವು ವರ್ಷಗಳ ನಂತರ ರಾಮನ ಪುಟ್ಟ ಶಾಲೆ ಒಂದು ಸುಂದರ ಕಟ್ಟಡವಾಗಿ ಬೆಳೆದಿತ್ತು. ಅದು ಕೇವಲ ಒಂದು ಶಾಲೆಯಾಗಿರದೆ ಹಳ್ಳಿಯ ಭವಿಷ್ಯದ ಒಂದು ಆಶಾಕಿರಣ ಬೆಳಕಾಗಿತ್ತು ಅಂತ ಹೇಳ್ಬೋದು. ರಾಮ ತನ್ನ ಕನಸನ್ನು ನನಸಾಗಿಸಿದ. ನಿಜ ತಾನೆ? ಅವನು ಹೇಳುತ್ತಾನೆ, ಯಾವುದೇ ದೊಡ್ಡ ಕನಸು ಒಂದೇ ದಿನದಲ್ಲಿ ನನಸಾಗುವುದಿಲ್ಲ. ಪ್ರತಿ ಸಣ್ಣ ಪ್ರಯತ್ನ, ಪ್ರತಿ ಸಣ್ಣ ಹೆಜ್ಜೆ ನಮ್ಮನ್ನ ಗುರಿಯತ್ತ ಕೊಂಡೊಯ್ಯುತ್ತದೆ ಅಂತ. ಯಾವ ಜನರು ಅವರನ್ನ ನೋಡಿ ನಕ್ಕರು, ಯಾವ ಜನರು ನಿನ್ನಿಂದ ಇದು ಅಸಾಧ್ಯ ಅಂತ ಹೇಳಿದರು, ಅವರ ಬೆಂಬಲವೇ ಕೊನೆಗೆ ಅವನಿಗೆ ಸಿಕ್ಕಿತು ಅಂತ ಹೇಳಿದರೆ ನಮ್ಮ ಪ್ರಥಮ ಹೆಜ್ಜೆ ಎಷ್ಟು ಮುಖ್ಯ ಅನ್ನೋದು ಇಲ್ಲಿ ತೋರಿಸಿಕೊಡುತ್ತೆ. ನಿಮ್ಮ ಕನಸುಗಳು ಏನೇ ಇರಲಿ ಅವುಗಳನ್ನ ನನಸಾಗಿಸಲು ಇಂದೇ ಮೊದಲ ಹೆಜ್ಜೆ ಇಡಿ. ಚಿಕ್ಕದಾಗಿ ಶುರು ಮಾಡಿ, ಆದರೆ ಎಂದಿಗೂ ನಿಲ್ಲಿಸಬೇಡಿ. ನಿಮ್ಮ ಮೇಲೆ ನಂಬಿಕೆ ಇಡಿ. ಪ್ರತಿ ಕಠಿಣ ಪ್ರಯತ್ನವೂ ಫಲ ನೀಡುತ್ತದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಧನ್ಯವಾದಗಳು.